ಇಲ್ಲ, ನಿನ್ನೆ ಎಲ್ಲ ಕೂತು ಲೆಕ್ಕ ಮಾಡಿದ್ದು. ನಾವು ತಿಂಗಳಿಗೆ ಒಂದ್ಸತಿ ಲೆಕ್ಕ ಮಾಡೋದು ಅಂತಲೇ ಅಂದ್ಕೊಂಡಿದ್ದು. ಎಲ್ಲರೂ ಬರೆದಿಡ್ತೀವಿ, ಒಬ್ಬರಲ್ಲ. ಅದೇ ಥರನೇ ಅವತ್ತು ಮಾತಾಡ್ಕೊಂಡಿವಿ, ಮೂರೂ ಜನನೂ ಬರೆಯೋದು. ಲಾಸ್ಟಿಗೆ 3 ಜನ ಬರೆದಿದ್ದನ್ನು ಕಂಪೇರ್ ಮಾಡಿ ಎಲ್ಲಿ ಯಾರು ಏನು ಬಿಟ್ಟಾರೆ ಅಂತ ಸೇರಿಸಿ ಲೆಕ್ಕ ಮಾಡೋದು ಅಂತ. ಹಾಗೆ ಅವತ್ತಿಂದನೂ ಹಾಗೆ ಮಾಡಿದ್ದು. ಈ ತಿಂಗಳಲ್ಲಿ ಇಷ್ಟೇ ಬಂದಿದ್ದು. ನಾನು ಅದೇ ಬ್ಯಾಂಕಿಗೆ ಕಟ್ಟೋಕ್ಕೆ ಹೋಗ್ಬೇಕು ಅಂದ್ಕೊಂಡು ಈಗ ಮತ್ತೆ ಬಾಲಿಗೆ ಎಂತಾರು ತಗೊಂಡು ಹೋಗ್ಬೇಕಾ ಎಂತ ಮಾಡೋದು ಅಂತ ಕೇಳೋಣ ಅಂತ ಅದಕ್ಕೆ ಸುಮ್ಮನೆ ಆದೆ. ಇದರಲ್ಲೇ ಎಂತಾರು ತಗೊಳೋಣ ಅಂತ. ನಾನು ಅಮ್ಮನ ಕೇಳ್ತೀನಿ. ಅಮ್ಮ ನೀವು ಹೇಳಿದ್ರೆ ಮಾತ್ರ ಎಂತಾರು ಬಂಗಾರನೇ ಒಂಚೂರು ತಗೊಂಡು ಹೋಗ್ಬೋದಿತ್ತೇನು. ಒಂದು ಉಂಗುರ ಏನಾರು, ಉಂಗುರನೂ ಏನು ಕಡಿಮೆ ರೇಟಿಗೇನು ಬರೋಲ್ಲ. 10-15 ಸಾವಿರ ರೂಪಾಯಿ ಕಡಿಮೆ ಏನು ಮಾಡೋಕ್ಕಾಗಲ್ಲೇನ. ಸ್ವಲ್ಪ ಸೇರಿಸ್ಬೇಕಾಗ್ತದೆ ಇದಕ್ಕೆ. ನೋಡಿ, ನೀವು ಹ್ಞೂ ಅಂದ್ರೆ ಮಾತ್ರ. ಎಂಥ ಉಂಗುರ ತಗೊಂಡು ಹೋಗೋದು? ಮೊದಲು ಮುಂಚೆ ಬಾಲೆ ಹುಟ್ಟಿದ್ದು ಮನೆಗೆ ಸಣ್ಣಕ್ಕೊಂದು ಸರನೆ ಮಾಡಿಸಿದ್ರೆ ಸೈ. ಈ ದುಡ್ಡೇನು ಅದಕ್ಕೆಲ್ಲ ಏನಿದು ಮಾಡೋದು ಬೇಡ. ಈ ದುಡ್ಡು ಇನ್ಮೇಲೆ ಅಲಾಕತ ಬಾಲೆ ಹೆಸರಿಗೆ ತೆಗೆದಿಡ್ತಾ ಬಂದರು ಸೈ. ಆಮೇಲೆ ವರ್ಷ 2 ವರ್ಷಕ್ಕೆ ಒಂದೊಂದು ಸತಿ ಎಷ್ಟು ಆಗ್ತದೆ ನೋಡಿ ಅದಕ್ಕೆ ಎಂಥಾರು ಕೊಂಡು ಹಾಕ್ತಾ ಬಂದ್ರೆ ಆಗ್ತದೆ. ಇವನ್ನ ಮುಟ್ಟೋದು ಬೇಡ. ಇನ್ನು ಬಾಲಿಗೆ ಉಂಗುರ ಅಲ್ಲಪ್ಪ, ಎಂಥ ಉಂಗುರ ಮಾಡಿಸ್ಕೊಂಡು ಹೋಗ್ತಾರೆ. ಸರನೆ ಮಾಡಿಸೋದು ಸಣ್ಣಕ್ಕೆ, ಅದಕ್ಕೆಲ್ಲ ಸಮ ಮಾಡಿಟ್ಟಿನಿ. ಏನು ಈ ದುಡ್ಡು ಬೇಕಾಗೇನಿಲ್ಲ ಈಗ. ಬಾಲೆಗೆ ದುಡ್ಡು ಅದೇ ಯಾರೀಗ ಇದೇ ಹೋತದ ಏನೇ ಹೋಗೋದು ಎಂಥದ ನೋಡಿ ಒಂದು ಸರನೇ ತಗೊಬರ್ಬೇಕು. ಸರ ಮಾಡಿಸ್ಬೇಕಪ್ಪ. ಅಲ್ಲ, ನಿಮಗೊಂದು ಹೊತ್ತು ಸಿಕ್ಕಿದ್ದು ಸಾಕಲ್ಲ ಮಾತಾಡೋಕ್ಕೆ. ಗಂಟೆ ಎಷ್ಟಾಯ್ತು ನೋಡಿರ? ಹೋಗಿ ಮುಲ್ಕಿ ಬರ್ದನ್ ಮುದ್ದಣ್ಣೆ. ಓ, ಇಲ್ಲೇ ಬಂದನ. ನಾನೇ ಒಳಗೆ ಬರ್ಬೇಕು ಅಂತ ಮಾಡಿದ್ದೆ. ಅಲ್ಲ ಅಮ್ಮ, ಅಪ್ಪ ಈಗ ಬಾಲಿಗೆ ಉಂಗುರ ಎಂತ ಮಾಡಿಸೋದು ಸರನೇ ಮಾಡ್ಸೋಣ ಅಂತ ಅದರಪ್ಪ. ನಮ್ಮ ಕೈಲೇ ಆಗದೆ ನಿನ್ನ ಅಪ್ಪ ಹೇಳ್ತಾರ ಮಾಡ್ಸೋಣ ಅಂತ? ಗೊತ್ತಿಲ್ಲ ಅವರಿಗೆ. ಬಂಗಾರ ರೇಟ್ ಎಷ್ಟಾಗಿದೆ, ಎಷ್ಟು ಬೇಕಾಗ್ತದೆ ಅಂತ ಗೊತ್ತಿದ್ದೇ ಹೇಳ್ತಾ ಇದ್ದಾರೆ. ಮಾಡ್ಸೋಣ ಮತ್ತೆ ಅಂತ. ಇದು ಬೇರೆ ಉಂಗುರ ಅದು ಇದು ತಗೊಂಡು ಹೋದ್ರೆ ಅವು ಗುರ್ತಕ್ಕೆ ಇರೋದು ಇಲ್ಲ. ಸ್ವಲ್ಪ ಗಟ್ಟಿಮುಟ್ಟಿಂದೆ ಮಾಡಿಸಿ ಹಾಕಿದ್ರೆ ಗನಾಗ ಹಂಗೆ ಒಂದು 7-8 ವರ್ಷದ ತನಕ ಬರಂಗಿರ್ಬೇಕು ಅದೇಯ. ಅಮ್ಮ, ಬಾಲಿಗೆ ಆತಲ್ಲ, ಪಲ್ಲವಿಗೊಂದು ಎಂತಾರು ತೊಗೊಂಡು ಹೋಗ್ಬೇಕಲ್ಲೇ. ಎಂತ ತೊಗೊಂಡು ಹೋಗೋದ? ಅಲ್ಲ, ಅದಕ್ಕೆ ಎಂತ ಸಣ್ಣ ಸಣ್ಣ ಮಾತಾಡು ಮಾರತಿ. ಸಣ್ಣನೂ ಇಲ್ಲ ಎಂಥದ್ದು ಇಲ್ಲ. ಈಗ ಅದು ಎಂತಾರೆ ಬೆಳಿಗ್ಗೆ ನೋಡ್ಬೋದು. ಈಗ ಹೋಗಿ ಮುಲ್ಕೆ ಮರ. ಈಗ ಅಪ್ಪ ಮಗ ಒಂದು ಹೊತ್ತು ಸಿಕ್ಕಿದ್ದು ಸಾಕು. ಅದಾಗಲಿ. ಈಗ ಮುಲ್ಕಿಣರಿಗೆ ಗೊತ್ತಿಲ್ಲ ಇಷ್ಟೊತ್ತಿಗೆ ಮುಲ್ಕಿಬೇಕು ಏನು ಮಾಡಬೇಕು ಅಂತ. ಈಗ ನೀನೇ ಹೋಗಿ ಬತ್ತೀಯ ಪ್ಯಾಟಿಗೆ, ಅವನ ಹತ್ರನೇ ತರಕ್ಕೆ ಹೇಳದ. ಸಣ್ಣಕ್ಕೊಂದು ಸರನೇ ತರಬೇಕು. ಯಾರು ಹೋಗೋದಾರು ಹೇಳಿ ದುಡ್ಡು ಕೊಡ್ತೀನಿ ನಾನು. ನಾನು ಒಬ್ಬಳ ಎಲ್ಲಿ ಹೋಗ್ಕಾತದೆ? ಒಂದು ಕೆಲಸ ಮಾಡಿ, ನೀವು ಬಲ್ಲಿ ಹೋಗಿ ತರೋಣ. ಬರೀ ಅದು ಮಾತ್ರ ಅಲ್ಲ, ಬೇರೆ ಎಲ್ಲ ಒಂದು ಚೂರು ವಸ್ತುನೂ ಆಗ್ಬೇಕು. ನಾಡ್ದು ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಒಂದೇ ಸತಿ ತಗೊಂಡು ಬರೋಣ. ಮತ್ತು ಸಾಮಾನು ಬೇಕಂದ್ರೆ ಎಂತ? ನಮ್ಮನೆಲ್ಲ ತೊಡಲು ಶಾಸ್ತ್ರ ಮಾಡೋದು ಅಲ್ಲಿ ಸಾಮಾನು ಎಂತಕ್ಕೆ? ಅಯ್ಯೋ ಮಾರ, ಏನು ದಿನಸಿ ಸಾಮಾನು ಹೇಳಿದ್ದಲ್ಲ, ಬೇರೆ ಎಲ್ಲ. ಈಗ ಇಲ್ಲಿಂದ ಹೋಗ್ಬೇಕಾದ್ರೆ ಏನೇನು ತಗೊಂಡು ಹೋಗ್ಬೇಕು ಅದನ್ನೆಲ್ಲ ಕ್ರಮವತ್ತೆ ತಗೊಂಡು ಹೋಗ್ಬೇಕು. ಅದೀಗ ನಾನೇ ಪ್ಯಾಟಿಗೆ ಹೋಗೋದು ಸೈ ಏನು. ಹಂಗಾರು ಒಂದು ಕೆಲಸ ಮಾಡಿಯಪ್ಪ, ನೀವು ಅಮ್ಮನೇ ಹೋಗಿ ಬಂದುಬಿಡಿ. ನಾನು ಮತ್ತು ಅಲ್ಲಿ ಹೋಗೋದು, ಫೋನ್ ಮಾಡಿ ಕೇಳೋದು ಅವೆಲ್ಲ ರಗಳೆನೇ ಬೇಡ. ಅಮ್ಮ ಇರ್ತದಲ್ಲ, ಹೇಳ್ತದೆ ಏನೇನೋ ಅಂತ ತಗೊಂಡ್ರು ಸೈ. ಇಲ್ಲಪ್ಪ, ನಾನು ಹೋಗಲ್ಲ. ಅದು ಹಿಂಗ್ಸ್ರ ಜೊತೆ 108 ಮಾತಾಡ್ತಾ ಕೂತ್ಕೋತಾರೆ ಅಲ್ಲಿ. ಅದಲ್ಲ ಇದು, ಇದಲ್ಲ ಅದು ಅಂತ. ನಾನು ಅಲ್ಲಿ ಕಪೇಸ್ತ ನಿಂತ್ಕೊಂಡೆ ಅಂತ ಮಾಡೋದ? ಯಾರು ಹಿಂಗ್ಸ್ರ ಜೊತೆ ಹೋಗಿ ಅಂತ ಹೇಳಿದ್ದಲ್ಲ ನಿಮಗೆ, ಹೆಂಡತಿ ಜೊತೆ ಹೋಗಿ ಅಂದಿತ್ತು. ಅದು ಮಾತಾಡ್ತಾರೆ. ಏನು ಎಂತ ಮಾತಾಡ್ತಾನೆ ಇಟ್ಕೊತೀನಿ ಬೇಕಾತಲ್ಲ. ಅಮ್ಮ,
ಅದಕ್ಕೆ ಈಗ ಮತ್ತೊಂದು ವಾದ ಮಾಡ್ತಾನೆ, ಇಲ್ಲದ ಬೇಡ, ಹೋಗೋದವ್ರಿಬ್ರು ಹೋಗ್ಬೋದು. ನಂಗಂತೂ ತುಂಬ ಸುಸ್ತಾಗ್ಯದ, ನಾ ಹೋಗಿ ಮಲ್ಕಿತೀನಮ್ಮ. ಊಟ ಗೀಟ ಅಂತ ಬೇಡ ನನಗೆ. ಹೇಳಿ ಬಲ್ಲಿ ನೀವಾರ ಬಲ್ಲಿ ಮಾರ ಬೇಗ ಮಲ್ಕಿಬೇಕು. ನಂಗೆ ನಿದ್ದೆ ಬರ್ತಾದವೆ. ನಿಮ್ಗೇನ ಹಗ್ಲೊತ್ಗನಾಗಿ ಮಲ್ಗೊಂದು ಗಡ್ದು ನಿದ್ರೆ ತಗೊಂಡಿರ್ತೀರಿ. ಈಗ ಹೆಂಗೆ ಮಾಡ್ತೀರಿ? ನಂಗೆ ಹಂಗಲ್ಲಪ್ಪ. ಹ್ಞೂ ಮರತೆ, ಮಲ್ಕಿಡ್ರಿ ಹೇಳಿದ್ನೇ ಎಷ್ಟು ಸತಿ ಹೇಳ್ತೀಯೇನು. ದಿನ ಮಲ್ಗದಿದ್ದಿದ್ದಯ್ಯ, ಅದಾತಲ್ಲ ಎಂಥದೋ ಕೇಳ್ಬೇಕಂತ ಜ್ಞಾನ ಮಾಡ್ತೀನಿ. ಹಾಂ, ಬೇರೆ ಎಂಥವೆಲ್ಲ ವಸ್ತು ಬೇಕಾಗ್ತದೆ ತಗೋಬೇಕು ಅಂತಿದ್ದಲ್ಲ, ಎಂತ ತಗೋಬೇಕು? ಅಲ್ಲ, ನೀವು ಒಳ್ಳೆ ಹೇಳ್ತೀರಲ್ಲ. ಮುಂಚೆ ಮೊಮ್ಮಗಳ ಇದಾಗಿದ್ದು, ನಾ ಈಗ ಹೋಗಳು ಬರೀ ಕೈಲಿ ಹೋಗತ್ತದ. ನಾನು ಅದಕ್ಕೆ ತೀರ್ಮಾನ ಮಾಡ್ಕೊಂಡೆ, ಒಂದು ಒಳಲೆ, ಬೆಳ್ಳಿ ಒಳಲೆ ತಗೊಂಡ್ರೆ ಚೆನ್ನಾಗಾಗ್ತದೆ ಅಂತ ಅಂದ್ಕೊಂಡಿನಿ. ಇನ್ನೇನೋ ನೋಡ್ಬೇಕು. ಬುಳ್ಳಿ ಎಲ್ಲಾರು ಬಾಲೆ ನೋಡೋಕೆ ಬಂದರೆ ಅದೀಗ ಬರೀ ಕೈಯಲ್ಲಿ ಹೋಗೋಕೆ ಹೋಗ್ತದ. ಈಗ ಅದ್ರ ಕೈಯಲ್ಲಿ ಒಂದು ಎಂತಾರು ಕೊಡಿಸ್ಬೇಕು. ನಾ ಹಂಗಾರೆ ದೃಷ್ಟಿ ಬಳೆ 2 ಮಾಡ್ಸೋಣ ಅಂತ ನೋಡಿದೆ. ಬುಳ್ಳಿ ಲೆಕ್ಕದಲ್ಲಿ ತಂದು ಇಟ್ಕೋತೀನಿ ಅದನ್ನು ಮನೇಲಿ. ಬುಳ್ಳಿ ಹೋಗೋಷ್ಟೊತ್ತಿಗೆ ಕೊಡ್ತೀನಿ, ಒಳಲೆ ಒಂದು ನಾಡ್ದು ಹೋದಾಗ ಕೊಡ್ತೀನಿ. ಓ, ಹಂಗಾರೆ ನಿಮ್ಮವೆಲ್ಲ ಲೆಕ್ಕಾಚಾರ ಸುಮಾರು ಅದಾವೆ. ಈಗ ನಾನು ಬರೀ ಕೈಯಲ್ಲಿ ಹೋಗೋದ? ಬಾಳೆ ಹಪ್ಪು ಸರ ತೊಗೊಂಡೋಗಿ ಹಾಕ್ತಾನೆ, ನೀವು ಒಳಲೆ ಕೊಡ್ತೀಯ, ಬುಳ್ಳಿ ಬಳೆ ಕೊಡ್ತದೆ, ನಾನೆಂತ ಕೊಡೋದ? ನಾನು ಎಂತಾರೊಂದು ಇದನ್ನೆಲ್ಲ ಜ್ಞಾನನೇ ಮಾಡಲ. ನಿಮ್ಮ ಪೋಸ್ಟೇ ಹೇಳ್ಬೇಕಾ ಇಲ್ಲ ಮರತೆ? ಹೇಳಿದ್ರೆ ನೀವು ಅಲೆಸ್ತಾ ನಿಲ್ಬೇಕೆ? ನಿಮ್ಮ ತಲೆ ಮೇಲೆ ಆಕಾಶ ಕಣ್ಕಿ ಬಿದ್ದಿತ್ತಲ್ಲ, ಅದನ್ನು ಬಿಟ್ಟರೆ ಬೇರೆ ಎಲ್ಲ ಎಲ್ಲಿದು ಮಾಡ್ತಿದ್ರಿ? ಈಗ ನಾಳೆ ಹೋದಾಗ ನೋಡಿ ಇಷ್ಟೆಲ್ಲ ತರೋಕೆ, ಮತ್ತು ಅಲ್ಲಿ ಹೋಗಿ ದುಡ್ಡಿಲ್ಲ ಕಾಸಿಲ್ಲ ಅನ್ನೋದಾದ್ರೆ ನಾ ಬರೋದೇ ಇಲ್ಲ ಹೇಳಿನಿ. ಈಗ ಅಂತ ನಿನ್ನ ಮಗ ಅಲ್ಲಿದ್ದ ಹೇಳಿದ್ದ ಇಷ್ಟೆಲ್ಲ ಆಗ್ಬೇಕು ಅಂತ? ಇಲ್ಲಪ್ಪ, ಅವ ಎಂತ ಹೇಳಲಿಲ್ಲ. ಅಲ್ಲ, ಹಿರಿದಾಗಿದ್ದರು ನಾವಿದ್ದಂತೆ ಅವ ಎಂತ ಹೇಳ್ತಾನ್ರಿ? ಗೊತ್ತಾಗ್ಬೇಕು ನಮಗೆ ಯಾದ. ಮತ್ತೆ ಎಂತ ಹೇಳ್ತಿದ್ನಲ್ಲ ಅವ? ಮತ್ತೆಂತ ಅಲ್ಲ ಮರ, ಈ ಹುಡುಗರಿಗೆ ಎಂತ ಗೊತ್ತಾಗ್ತದೆ? ಎಲ್ಲ ಬರೀ ಬಾಲಿಗೆ ತಗೊಂಡೋದ್ರೆ ಈಗ ಪಲ್ಲವಿಗೆ ಎಂಥ ರುಂಚಿ ತೊಗೊಂಡು ಹೋಗೋದು ಬೇಡನ ಅಂತ ಹೇಳ್ತಿದ್ದ ಅಷ್ಟೇಯ. ಇನ್ನು ಸೀರೆ ಬಟ್ಟೆ ತೊಗೊಂಡು ಹೋಗೋಣ ಅಂತಾನೆ ಎಂಥದ ತೊಗೊಂಡು ಹೋದ್ರೆ ತೊಗೊಂಡು ಹೋಗ್ಕೊಂಡ್ಲಿ ಬಿಡಿ. ಯಾರಿಗೆ ಕೊಟ್ಟರೆ ನಮ್ಮ ಮನೆ ಸೊಸಿಗೆ ಕೊಡೋ ಸೈಯಲ್ಲ. ಇಲ್ಲಪ್ಪ, ನಾನೆಂತಕ್ಕೆ ಬೇಡ ಅಂತ ಹೇಳ್ತೀನಿ, ಕೊಡಲಿ. ಅದಕ್ಕೇನೀಗ? ನಿನ್ನ ಶ್ವಾಸ ಏನು ಕಮ್ಮಿ ಇಲ್ಲ, ಬಹುಶಃ ಹೇಳಿರ್ಬೇಕು ಎಂಥವ್ರು ತಗೋಬಲ್ಲಿ ಅಂತ. ಬಸ್ರಿಗೆ ಅಷ್ಟು ಗನ ಸೀರೆ ಕೊಡ್ಸೀನಿ, ಎಂತ ಏನಾರು ಮಾಡ್ಕೊಂಡ್ಲಿ. ಈಗ ನಾನು ಎಂತ ಮಾಡೋದು ಮರತೆ? ಅಲ್ಲ, ನಾ ಹೇಳೋದಾದ್ರೆ ಸರ ನೀವೇ ಕೊಳ್ಳಿಗೆ ಹಾಕ್ಬೋದಪ್ಪ. ಮನೆ ಯಜಮಾನ ನೀವು ಅವನ ಕೈಲಿ ಅಂತ ಕೊಡೋದು, ನೀವೇ ಹಾಕ್ಬೋದು. ನಿಮ್ಮ ಲೆಕ್ಕದಲ್ಲಿ ಅದೇ ಆತಿತ್ತು. ಲೆಕ್ಕ ಅನ್ನೋದೊಂದು ಏನು ಬಂತು? ಎಲ್ಲರೂ ಸೇರಿ ಅಪ್ಪ ಮಗ ಇಬ್ಬರು ಲೆಕ್ಕದಲ್ಲೂ ಆದಂಗೆ ಆಗ್ತದೆ. ಹಾಂ, ಒಳ್ಳೆ ಲೆಕ್ಕ ಹೇಳ್ತಿ. ನಿಮ್ಮ ಲೆಕ್ಕದಲ್ಲೆಲ್ಲ ಒಂದೊಂದು. ನಾನು ಎಂತ ಮಾಡೋದು ಮರತಿ? ನಿನ್ನ ಮಗ ಫಸ್ಟು ಉಂಗುರ ಮಾಡ್ಸೋಣ ಅಂದಿದ್ದ. ನಾನು ಲೆಕ್ಕದಲ್ಲಿ ಹತ್ಲಾಗ ಒಂದು ಉಂಗುರನೇ ಮಾಡಿಸ್ಬೋದೇನು, ಕಡಿಕೆ ಯಾರೋ ಉಂಗುರ ಹಾಕದೇ ಇದ್ದರೆ. ಉಂಗುರನೂ ಮಾಡ್ಸೋಕ್ಕಾಗದೆ ಅವ್ರಿಗೇನು ರೋಗನ ಮರ? ಮಾಡಿಸ್ತಾರೆ, ಮಾಡಿಸ್ದೆ ಇಲ್ಲಿಗೆ ಹೋಗ್ತಾರೆ. ಸುಮ್ಮನಿರಿ. ಈಗ ಸರ ಒಂದು ಮಾಡಿದ್ಮೇಲೆ ಮತ್ತೆ ಉಂಗುರನೂ ಮಾಡಿಸ್ಬೇಕು ಅನ್ನೋದೇನು? ಬೇಡಪ್ಪ. ನೋಡೋಣ, ಅದು ಎಂಥರ ಆಗ್ತದೆ. ಈಗ ಮತ್ತೆ ಎಂತ ಬೇಕು? ಎಂತಾರು ಹಿಂಗೆ ಸಣ್ಣ ಪುಟ್ಟವು ಅಷ್ಟೇ, ಏನು ಅವೆಲ್ಲ ಭಾಳ ರೇಟಿನವೇನಲ್ಲ. ಅದಕ್ಕೆ ಈಗ ಮೊದಲು ತುಂಬಬೇಕು. ಮೊದಲು ತುಂಬಕ್ಕೆ ಬೇಕಾದ ಒಂದು ಡಜನ್ ಬಳೆ, ಕಾಯಿ ಹೆಂಗೆ ಮನೆಯಲ್ಲೇ ಅದೇ ಕುಸಿದ ಬಟ್ಟೆ, ಇವನ್ನೆಲ್ಲ ತಗೊಂಡು ಹೋಗ್ಬೇಕು. ಅದಾದಮೇಲೆ ಇದು ಮೊನ್ನೆ ಫೋನ್ ಮಾಡಿದಾಗ ಹೇಳ್ತಾ ಇದೆ, ಈಗ ಬಾಲೆ ಬಟ್ಟೆ ಎಲ್ಲ ಮುಡ್ಚಿಡೋಕ್ಕೆ ಪ್ಲಾಸ್ಟಿಕ್ ಬೇಸಿನೊಳಗೆ ಹಾಕಿಟ್ಟಿದ್ರೆ ಚೆನ್ನಾಗಾತಿತ್ತು. ಇಲ್ಲಿ ಮನೆಯೆಲ್ಲ ಅದೆಯಲ್ಲ, ಅದರ ಬಟ್ಟೆ ಹಾಕಿರ್ತಿತ್ತು, ಅದನ್ನೇ ತಗೋಬಲ್ಲಿ ಅಂತ ಅದೇ. ಎಂತ ಇಲ್ಲಿಂದ ಅಲ್ಲಿಗೆ ಹಳೆಗೆ ತೊಗೊಂಡೋಗಿ ಕೊಡೋದ? ಅದಕ್ಕೆ ನಾ ಏನ ಮಾಡಿದೆ, ಅತ್ಲಾಗ ಒಂದು ಹೊಸದೇ ತೊಗೊಂಡು ಒಂದು ಬೇಕಾ 2 ಬೇಕಾ ಕೇಳಿ ತೊಗೊಂಡು ಹೋಗೋಣ ಅತ್ಲಾಗೆ ಅಂತ.
ಅಲ್ಲ ನಿಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ. ಅಷ್ಟೆಲ್ಲ ಮಾಡಿ ಸಲಿಗೆ ಕಲಿಸ್ಬಾರ್ದು ಎಂತ ಈಗ 200-300 ರೂಪಾಯಿಗೆ ಸಿಗ್ತದೆ ಅಂತ ನೀ ಹೇಳ್ತೀಯ. ಅವ್ರ ಮನೇಲಿ ಸಿಕ್ಕಲ್ಲ, ಅವ್ರ ಮನೆಯವ್ರು ಯಾರು ಪ್ಯಾಟಿಗೆ ಹೋದ್ರೆ ಸಿಕ್ಕಲ್ಲನೇ. ಅದು ತಾಯಿ ಅಂತ ಬಾಯ್ ಸರ್ತಾ ಹೋತದ ನನ್ನ. ಹೋಗಿ ಅವನ್ನೆಲ್ಲ ತಂದು ಕೊಡಬಾರ್ದಾ? ಇದು ಹೇಳೋಳು ಎಷ್ಟು ಗಟ್ಗಿತ್ತಿ ನೋಡೋಣ. ಸಣ್ಣ ಸಣ್ಣ ಮಾತಾಡಿ ಪುಣ್ಯಾತ್ಮ, ಅವಲ್ಲಿ ಅದನ್ನೇ ಏನು ತಿಳ್ಕೊತಾನೆ. ಮಾಡೋದೇ ಮಾಡ್ತೀವಪ್ಪ. ಈ ಸಣ್ಣ ಪುಟ್ಟದಕ್ಕೆಲ್ಲ ಲೆಕ್ಕ ಹಾಕೋದು. ನೀವು ಬಲ್ಲಿ ಎದ್ದು ಬಲ್ಲಿ, ಈಗ ಹೊತ್ತಾತು, ಊಟ ಮಾಡಿ ಮಲ್ಕೊಳ್ಳೋಣ. ಓ ಮುದ್ದಣಿಗೆ ಹಾಲು ಕೊಡ್ಲ ಉಣ್ಣಲ್ಲ ಅನ್ನಲ್ಲ, ಎಲ್ಲಿ ಅಂತ ತಿನ್ಕೊ ಬಂದಾನೆ. ಬರಗಾಲ ಉಣ್ಣಕ್ಕೆ ತಿನ್ನಕ್ಕೆ. ಏನು ಪಾಪಣ್ಣವ್ರ ಮನೆಗೆ ಹೋಗಿದ್ನ, ಗುಂಡಪ್ಪಣ್ಣವ್ರ ಮನೆಗೆ ಹೋಗಿದ್ನ, ಊಟದ ಹೊತ್ತಿಗೆ ಬಂದಾನೆ ಅಂತ ಉಣ್ಣಕ್ಕೆ ಕಳಿಸ್ತಾ ಇದ್ದಾರೆ ಅಷ್ಟೇ. ಮುದ್ದಣ್ಣೆ ಮಲ್ಗಬೇಡ, ಬಾನ ಲೊಟ್ಟು ಹಾಲು ಕುಡ್ಕೊಂಡೋಗ ಬೇಗ ಬೇಗ. ನೀವು ಬಲ್ಲಿ, ನಾನು ಮುಲ್ಕಿಬೇಕು ಮರ. ಯಾವ ಕೆಲಸ ಮಾಡೋದು, ಯಾವ ಕೆಲಸ ಬಿಡೋದು. ಈಗ ಇವು ನೋಡಿದ್ರೆ ಹೆಂಡತಿಗೆ ಅಂತ ತಗೊಂಡು ಹೋಗ್ಬೇಕು ಅಂತಾನಲ್ಲ, ಏನು ಹೇಳಿದೆ ಅಂತ ನೋಡೋದು. ಹಂಗಾರೆ ಹೇಳೋ ಸುಳ್ಳೇನಲ್ಲ.